ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಆಲೂ ಪರೋಟ, ಆಮೇಲೆ ಸೊಪ್ಪು ಬೇಳೆ ಹಾಕಿ ಸೊಪ್ಪಿನ ಸಾಂಬಾರು, ನಂತರ ಮೆಣಸಿನ್ಕಾಯಿ ಕರಿದು ಜೀರಿಗೆ ಉಪ್ಪು ತುಂಬಿಡ್ಬೇಕಂತ ಮಾಡೀನಿ. ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೇನೆ ಅಂತ ತೋರಿಸ್ತೇನೆ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ ತೋರಿಸ್ತೇನೆ. ಆಲೂ ಪರೋಟ ಹಿಂದೆ ನಾ 3-4 ಸಲ ನಿಮ್ಗೆ ಆಲೂ ಪರೋಟ ಮಾಡಿದ್ದು ವಿಡಿಯೋ ಹಾಕೇನಿ. ಆದರೂ ಮತ್ತೆ ಬರೀ ಸೊಪ್ಪು ಸಾಂಬಾರು ಮೆಣಸಿನ್ಕಾಯಿ 2 ತೋರಿಸೋದು ಬೇಡ ಅಂತ ಇನ್ನೊಂದು ಸಲ ತೋರ್ಸಕೊಂತೇನೆ ನೋಡ್ರಿ. ಈಗ ಆಲೂ ಪರೋಟ ಮಾಡೋಕೆ ಮೈದಾ ಹಿಟ್ಟು ನಾದಿಟ್ಟೇನೆ. ಒಂದಿಷ್ಟು ಎಣ್ಣೆ ಉಪ್ಪು ಹಾಕಿ ಮೆತ್ತಗೆ ಮೈದಾ ಹಿಟ್ಟು ನಾದಿಟ್ಟೇನಿ. ಇತ್ಲ ಹೋಳ್ಗೆ ಹಿಟ್ಟು ಅಲ್ಲ, ಇತ್ಲ ಕಡುಬಿನ ಹಿಟ್ಟು ಅಲ್ಲ, ಹಂಗೆ ಮೀಡಿಯಮ್ ಥರ ನಾದಿಟ್ಟೇನಿ. ಅದಕ್ಕೆ ಆಲೂ ಪರೋಟಕ್ಕೆ ಒಂದು 4 ಆಲೂಗಡ್ಡೆ ಒಂದು ಸಿಟಿ ಕುಕ್ಕರ್ ಒಳಗೆ ಹೊಡಿಸಿಟ್ಟೇನಿ, ಅಂದರೆ ಮೆತ್ತಗೆ ಆಕತಿ ಅಂಥೇಳಿ. ಆನಂತರ ಅದಕ್ಕೆ 1-2 ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡೀನಿ. ಅದಕ್ಕೆ 1-3 ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ. ಅದಕ್ಕೆ 7-8 ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಆನಂತರ ಒಗ್ಗರಣೆಗೆ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇದಿಷ್ಟು ಇದನ್ನೆಲ್ಲ ಒಗ್ಗರಣೆ ಹಾಕಿ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಆನಂತರ ಇದು ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಇದು ಹಸಿ ಖಾರ ಚಲೋತ್ನಾಗ ಎಣ್ಣೆಗೆ ಬಾಡಿಸಿ ಆನಂತರ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಇದನ್ನು ಸ್ಮ್ಯಾಶ್ ಮಾಡ್ತೇನಲ್ಲ, ಈ ಟೊಮೆಟೊ ಹಾಕ್ತೇನೆ. ಟೊಮೆಟೊ ಹಾಕಿ ಎಲ್ಲ ಮೆತ್ತಗಾಗಿಂದ ಕೆಳಗಿಳಿವಿ ಆರಿಂದ ಇದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡಿ ಅದಕ್ಕೆ ಕಲಿಸಿ ಆಲೂ ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊತೇನೆ. ನಂತರ ಇಲ್ಲೇ ಮೆಣಸಿನ್ಕಾಯಿ ಎಷ್ಟು ಮೆಣಸಿನ್ಕಾಯಿ ಖಾರ ಇದ್ದಿದ್ದಿಲ್ಲ ಇವು, ಅದ್ರ ಸಲುವಾಗಿ ತೊಗೊಂಡು ಎಲ್ಲ ಸೀಳಿ ಇಟ್ಕೊಂಡೀನಿ. ಇದನ್ನು ಎಣ್ಣೆ ಭಾಳಷ್ಟು ಎಣ್ಣೆ ಹಾಕಿ ಮಿರ್ಚಿ ಕರೆದಂಗೆ ಇದನ್ನ ಕರೆದು ಮೇಲೆ ಉಪ್ಪಷ್ಟು ಉದುರಿಸ್ಬಿಡ್ತೇನೆ ಇದಕ್ಕೆ. ಆನಂತರ ಇಲ್ಲೇ ಸೊಪ್ಪಿನ ಸಾಂಬಾರು ಅಂದ್ರೆ ಇದು ಒಂದು ಕಟ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೀನಿ. ಆಮೇಲೆ 4 ಟೊಮೆಟೊ ಹಣ್ಣು, 1-2 ಈರುಳ್ಳಿ, ಆನಂತರ ಒಂದು ಸ್ವಲ್ಪ ಇದು ತೊಗರಿಬೇಳೆ ಹಾಕೀನಿ. ಆನಂತರ 7-8 ಹಸಿಮೆಣಸಿನ್ಕಾಯಿ ಹಾಕೀನಿ. ಆಮೇಲೆ 1 ಚಮಚ ಜೀರಿಗೆ ಹಾಕೀನಿ. ಇದನ್ನು 1-2-3 ಸೀಟಿ ಹಣ್ಣಾಗಿ ಆಗುವಂಗೆ ಸೀಟಿ ಹೊಡೆದು ಕುದಿಸಿ ಕೆಳಗಿಳಿವಿ ಇದನ್ನು ಮುಗಿಸಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ಇದು ಸೊಪ್ಪು ಸಾಂಬಾರು ಆಕೈತಿ. ಇದೆಲ್ಲ ರೆಡಿ ಆಗಿಂದ ಮತ್ತೊಂದು ಸಲ ತೋರಿಸ್ತೇನೆ ಬರ್ರಿ. ನೋಡ್ರಿ, ಈಗ ಪರೋಟ ಮಾಡೋಕೆ ಇದು ಉಳ್ಳಾಗಡ್ಡಿ, ಟೊಮೆಟೊನು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದೆಲ್ಲ ಹಾಕಿ ಈಗ ಒಗ್ಗರಣೆ ಹಾಕೀನಿ. ಅದು ಚಲೋ ಹೊತ್ನಾಗ ಸ್ವಲ್ಪ ಫ್ರೈ ಆಕಂದ್ರೆ ನಂತರ ಅದಕ್ಕೆ ಇದು ಆಲೂಗಡ್ಡೆ ಕುದಿಸಿದ್ದೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಲ್ಲ ಇದನ್ನು ಇದಕ್ಕೆ ಹಾಕಿ ಉಂಡೆ ಕಟ್ಟಿಟ್ಕೊತೇನೆ. ಇಲ್ಲಿ ಸೊಪ್ಪಿನ ಸಾಂಬಾರಕ್ಕೆ ಕುಕ್ಕರ್ ಹಚ್ಚೇನಿ. ಅದು 3 ವಿಸಿಲಾಗಿ ಮೆತ್ತಗಾತಂದ್ರೆ ಅದನ್ನು ಮುಗುಚಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಸೊಪ್ಪು ಸಾಂಬಾರು ರೆಡಿ. ಇಲ್ಲೇ ಪರೋಟ ಮಾಡೋಕೆ ಈಗ ಇದು ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಇದನ್ನು ಬಟಾಟೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕಲಿಸಿ ಉಂಡೆ ಕಟ್ಟಿಟ್ಟು ಇದ್ರಾಗ ಈ ಹಿಟ್ಟನ್ನು ಮೆತ್ತಗೆ ಚಲೋ ನೆಂದೈತಿ. ಈಗ ಇದಕ್ಕೆ ಹಾಕಿ ಅದನ್ನು ಹೋಳ್ಗೆ ತುಂಬಿದಂಗೆ ತುಂಬಿ ಲಟ್ಟಿಸಿ ಪರೋಟ ಮಾಡೋದು. ಅದಕ್ಕೆ ಸೈಡಿಗೆ ಕಡ್ಕೊಳ್ಳೋಕೆ ಈ ಮೆಣಸಿನ್ಕಾಯಿ ಇವನು ಹುರಿತೇನೆ. ಈಗ ಹುರಿತೇನೆ ತಡ್ರಿ ತೋರಿಸ್ತೇನೆ ನೋಡ್ರಿ. ಮೆಣಸಿನ್ಕಾಯಿ ಹುರಿಯಾಕತ್ತೇನೆ. ಇವೆಲ್ಲ ಚೆಂದಾಗಿ ಫ್ರೈ ಆಗುತ್ತೆ, ಮೆತ್ತಗಾಗೋವರೆಗೂ ಭಾಳಷ್ಟು ಎಣ್ಣೆ ಹಾಕೇನೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಮತ್ತು ಇವೆಲ್ಲ ಒಂದು ಸ್ವಲ್ಪ ಮೆತ್ತಗಾಗುವಂಗೆ ಹುರಿದಿಂದ ತೆಳಗಿಟ್ಟು ಸ್ವಲ್ಪ ಉಪ್ಪು ಉದುರಿಸ್ಬಿಟ್ರೆ ಕಡ್ಕೊಳಕ್ಕೆ ಚಲೋ ಹಾಕೋದು ನೋಡ್ರಿ. ಪರೋಟ ಜೊತೆ ಸೈಡಿಗೆ ಕಡ್ಕೊಳಕ್ಕೆ ಇದು ಕುಕ್ಕರ್ ಆಗಕತ್ತೈತಿ. ಈಗ ಮೆಣಸಿನ್ಕಾಯಿ ಹುರಿ ಹಾಕೊಂತೇನೆ ನೋಡ್ರಿ ಫ್ರೆಂಡ್ಸ್. ಆಗಲೇ ತೋರಿಸಿದ್ನೆಲ್ಲ ಈಗ ಪರೋಟ ರೆಡಿ ಆಯ್ತು. ಅದಕ್ಕೆ ಮಸಾಲೆ ಚಾ ಮಾಡೀನಿ. ಅದಕ್ಕೆ ಸೊಪ್ಪಿನ ಸಾಂಬಾರು ತೋರಿಸಿದ್ನೆಲ್ಲ ಸೊಪ್ಪು ಸಾಂಬಾರು ಎಲ್ಲ ರೆಡಿ ಆಯ್ತು. ಈಗ ಅದು ತೊಗರಿಬೇಳೆ, ಟೊಮೆಟೊ ಹಣ್ಣು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ 3 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಅದನ್ನು ಸಣ್ಣಗೆ ಮುಗುಚಿ ಒಗ್ಗರಣೆ ಹಾಕೇನೆ. ಸೊಪ್ಪಿನ ಸಾಂಬಾರು ಅಂದ್ರೆ ನಾ ಹಿಂಗೆ ಮಾಡ್ತೇನೆ. ಆಮೇಲೆ ಹಸಿಮೆಣಸಿನ್ಕಾಯಿ ಎಳೆವಿದ್ದು ಚಲೋ ಇದ್ವಾ, ಅದಕ್ಕೆ ಒಂದು ಕೊರೆದು ಎಣ್ಣೆ ಹಾಕಿ ಫ್ರೈ ಮಾಡಿ ಉಪ್ಪು ಹಚ್ಚೇನಿ ಅದಕ್ಕೆ ಕಡ್ಕೊಳಕ್ಕೆ. ಆಮೇಲೆ ಕೆಂಪು ಚಟ್ನಿ ಮಾಡಿದ್ದೆ. ಕೆಂಪು ಚಟ್ನಿನ ಇದ್ರಾಗ ಹಚ್ಕೊಂಡೇನಿ. ಇದನ್ನು ಹಂಗನೂ ತಿನ್ಬೋದು, ಹಂಗೆ ಚಹಾ ಕುಡ್ಕೊಂಡು ತಿನ್ಬೋದು. ನನಗೆ ಇವೆಲ್ಲ ಮಾಡಿದ್ನಲ್ಲ ಅದ್ರ ಸಲುವಾಗಿ ಇದನ್ನೆಲ್ಲ ಹಾಕ್ಕೊಂಡು ಯಾವ್ದು ಇದ್ರ ಜೊತೆನೂ ಟೇಸ್ಟ್ ಅನ್ನಿಸ್ತೈತಿ, ಇದ್ರ ಜೊತೆನೂ ಟೇಸ್ಟ್ ಅನ್ನಿಸ್ತೈತಿ. ನಾವು ವಿಶೇಷವಾಗಿ ಇದನ್ನಷ್ಟೇ ಮಾಡಿ ಹಂಗೆ ತಿನ್ಕೊತ ಚಹಾ ಕುಡ್ದಿರ್ತೇವೆ. ಇವತ್ತು ಇದನ್ನೆಲ್ಲ ಮಾಡಿತ್ತಂಥೇಳಿ ಇದೆಲ್ಲ ಹಾಕ್ಕೊಂಡೀನಿ ಇದ್ರಾಗ. ಒಂದು ಸಲ ನೀವು ಹಿಂಗೆ ಟ್ರೈ ಮಾಡಿರಿ, ಭಾಳ ಚಲೋ ಆಕತ್ತೆ ನೋಡ್ರಿ ಇದು.